ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ವೆಂಕಟೇಶ್ ಪಾರಿಜಾತದಲ್ಲಿ ಇವತ್ತು 10ನೇ ಅಧ್ಯಾಯ. ತಾಕ್ಷಸಂದ ಸಮಾರೂಢ ಶ್ರೀ ಬ್ರಹ್ಮಾದಿಭಿರಾವುತಃ ಶುಕದತ್ಯ ಫಲಾಹಾರ ಪಾಯ ಪದ್ಮಾವತಿ ಪ್ರಿಯ ಹೊರಟಿತು ನಿಬ್ಬಣ ಈ ಪರಿ ಶ್ರೀಹರಿ ಕೂಡಿ ಮರುದಿನ ಈ ಪರಿ ಗರುಡ ನೇರಿದ ಶ್ರೀನಿವಾಸನು ರಾಜವರ ಹಂಸ ನೇರಿದ ಬ್ರಹ್ಮನು ಸ್ವರನಂದಿ ಏರಿದ ರುದ್ರನು ಅವರ ನಡು ಮಧ್ಯೆ ನಡೆದ ಶ್ರೀಹರಿ ತಾನು ದೇವಿ ಏರಿದಳಾಗ ರಥದಲ್ಲಿ ಬಕುಲ ದೇವಿ ಏರಿದಳೊಂದು ಇನ್ನೊಂದು ರಥದಲ್ಲಿ ಕೇವಲ ತಮ್ಮ ತಮ್ಮ ರಥದಲ್ಲಿ ಉಳಿದ ದೇವಿಯರೇರಿಕೊಂಡರು. ಪರಮಾತ್ಮನ ನಿಬ್ಬಣ ಹೊರಟಿದೆ ಅಂತೆ ಮದುವೆಗೆ. ಮಾರನೇ ದಿವಸ ಪರಮಾತ್ಮ ಗರುಡನ ಮೇಲೇರಿ ಹೊರಟಿದ್ದಾನಂತೆ. ಬ್ರಹ್ಮದೇವರು ಶ್ರೇಷ್ಠವಾದ ಹಂಸದ ಮೇಲೇರಿ ಹೊರಟಿದ್ದಾರಂತೆ. ನಂದಿಯನ್ನು ಏರಿ ರುದ್ರದೇವರು ಹೊರಟಿದ್ದಾನೆ. ಮಧ್ಯದಲ್ಲಿ ಪರಮಾತ್ಮ ಇದ್ದಾನಂತೆ. ಆಮೇಲೆ ಲಕ್ಷ್ಮೀದೇವಿ ಒಂದು ರಥದಲ್ಲಿದ್ದಾಳಂತೆ. ಬಕುಲಾದೇವಿ ಇನ್ನೊಂದು ರಥದಲ್ಲಿದ್ದಾರಂತೆ. ಇನ್ನು ಉಳಿದ ಎಲ್ಲರೂ ತಮ್ಮ ತಮ್ಮ ರಥದಲ್ಲಿ ಕುಳಿತುಕೊಂಡು ಹೊರಟಿದ್ದಾರೆ. ಉತ್ತಮ ಮಂಗಳ ವಾದ್ಯವು 90 ನಗಾರಿಗಳಾದವು. ಮತ್ತೆ ಉಳಿದ ಎಲ್ಲ ವಾದ್ಯವು ಬಹುವತ್ತಿ ಶಬ್ದ ಮಾಡಿ ನುಡಿದವು. ನಡೆದರು ಋಷಿ ಗಂಧರ್ವರು ಬಹು ಸಡಗರದಿಂದಲೇ ಅಪ್ಸರರು. ಬಡಬಗ್ಗರು ಉಳಿದ ಮನುಜರು ಬಹು ಗಡಿಬೇಡಿಯಿಂದಲೇ ನಡೆದರು. ಹೇಳ್ತಾ ಇದ್ದಾರೆ, ಒಳ್ಳೆಯ ಮಂಗಲ ವಾದ್ಯಗಳಾಗ್ತಾ ಇವೆಯಂತೆ. ಋಷಿಗಳು ಗಂಧರ್ವರು ಎಲ್ಲರೂ ಅಪ್ಸರ ಸ್ತ್ರೀಯರು ಎಲ್ಲರೂ ಸಡಗರದಿಂದ ಪರಮಾತ್ಮನ ಮದುವೆ ಅಂತ ಹೇಳಿ ಹೊರಟಿದ್ದಾರಂತೆ. ಕುಂಟರು ಕುರುಡರು ಕಿವಿಡರು ಕಲ್ಲು ಕಂಟಕ ಕಾಲಿಲೆ ತುಳಿಯುವವರು ಗಂಟು ತಲೆಗೆಟ್ಟು ನುಡಿಯುವರು ತಪ್ಪ ಗಂಟಾಗಿ ಒದರುತ್ತಲಿಹರು. ಕೆಲವರು ಗಂಡನ ವಧುವರು ಮತ್ತೆ ಕೆಲವರು ಹೆಂಡಿರ ಒದರುವರು. ಕೆಲವರು ತಂದೆಯ ನೊದರುವರು ಮತ್ತೆ ಕೆಲವರು ಮಕ್ಕಳ ನೊದರುವರು. ಕೆಲವರು ಎಡವುತ್ತಲಿರುವರು ಮತ್ತೆ ಕೆಲವರು ಭರದಿಂದ ಬೀಳುವರು. ಕೆಲವರೇಳೆಂದೆಬ್ಬಿಸುವರು ಮತ್ತೆ ಕೆಲವರು ನೋಡುತ್ತಾ ನಗುವರು. ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಸಾವಿರಾರು ಜನ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಸಡಗರದಿಂದ ಹೊರಟಿದೆಯಂತೆ. ಕುಂಟ್ರು ಕುರುಡ್ರು ಕಿವುಡ್ರು ಎಲ್ಲರೂ ಇದ್ದಾರಂತೆ. ಕೆಲವರು ತಲೆಯ ಮೇಲೆ ಗಂಟನಿಟ್ಕೊಂಡಿದ್ದಾರಂತೆ. ಕೆಲವರು ಗಂಟಲಿಂದ ಒದರ್ತಾ ಇದ್ದಾರಂತೆ. ಕೆಲವರು ಗಂಡನ್ನ ಏನ್ರೇ ಏನ್ರೇ ಅಂತ ಅವ್ರು ಕರಿತಾ ಇದ್ದಾರೆ. ಕೆಲವರು ಹೆಂಡ್ತಾರೆ ಬಾರೆ ಇಲ್ಲಿ ಅಂತ ಅವ್ರು ಕರಿತಾ ಇದ್ದಾರೆ. ಕೆಲವರು ಅಪ್ಪ ಅಪ್ಪ ಅಂಥೇಳಿ ಮಕ್ಕಳು ತಂದೆಯನ್ನು ಕರಿತಾ ಇದ್ದಾರೆ. ಕೆಲವರು ತಂದೆ ತಾಯಿಗಳು ಮಕ್ಕಳೇ ಎಲ್ಲೋ ಹೋಗಬೇಡಿ ಇಲ್ಲೇ ಇರಿ ಅಂತ ಅವ್ರು ಓದ್ತಾರೆ. ಕೆಲವರು ನಡೀತಾ ಇರಬೇಕಾದ್ರೆ ಎಡುತ್ತಾ ಇದ್ದಾರಂತೆ. ಕೆಲವರು ಬೀಳ್ತಾ ಇದ್ದಾರಂತೆ. ಆ ಬಿದ್ದವ್ರನ್ನ ಕೆಲವರು ಎಬ್ಬಿಸ್ತಾ ಇದ್ದಾರಂತೆ. ಆಗ ಬಿದ್ದಾಗ ಕೆಲವರು ನೋಡಿ ನಗ್ತಾ ಇದ್ದಾರಂತೆ. ಬಾಲರಡುವ ಧ್ವನಿ ಆಯಿತು, ಜಗತ್ಪಾಲನ ಸೈನ್ಯ ನಡೆಯಿತು. ಮೇಲಾನಂತಾದ್ರಿ ಇಳಿಯಿತು, ಭೂಪಾಲನ ಪುರಧಾದಿ ಹಿಡಿಯಿತು. ಮಕ್ಕಳಾಗ್ತಾ ಇದ್ದಾರಂತೆ. ಹೀಗೆ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮನ ಆ ಸೈನ್ಯ ನಡೆದಿದೆಯಂತೆ. ಅನಂತಾದ್ರಿ ಬೆಟ್ಟದಿಂದ ಇಳಿದು ಆಕಾಶರಾಜನ ಊರಿಗೆ ಬಂದಿದೆಯಂತೆ. ಶೈಲವನ್ನು ಹಿಡಿದು ಭೂಪಾಲನಪುರ ತನಕ ಸಾಲ್ಬಿಡಿದು ನಡೆವಂಥ ಕಾಲದಲ್ಲಿ ಮತ್ತಲ್ಲಿಡುವುದಕ್ಕೆ ಎಳ್ಳು ಕಾಳಷ್ಟು ಸ್ಥಳವಿಲ್ಲ. ಶ್ರೀಲಲಾಮನು ಸಾಲಿನ ಮಧ್ಯಕಾಲದಲ್ಲಿ ಶುಕಮುನಿಯು ಆಲಯಕ್ಕೆ ಬಂದ. ಕಾಲೆರಗಿದನು ಆ ಕಾಲಕ್ಕೆ ಮುನಿ ಬಂದಕ್ಕೆ ಹೇಳಿಕೊಂಡಿ ಪರಿಯು ಶೈಲದೊಡೆಯನೇ, ಎನ್ನ ಆಲಯಕ್ಕೆ ನೀ ಬಂದ ಮೇಲೆ ಭೋಜನವು ಈ ಕಾಲದಲ್ಲಿ ಮಾಡಿ ಆಮೇಲೆ ಹೋಗುವುದು ಎನ್ನ ಮೇಲೆ ಕರುಣೆಯಿಂದ. ಹೀಗೆ ಬೆಟ್ಟದಿಂದ ಕೆಳಗಿಳಿದು ಬರ್ತಾ ಇದ್ದಾರಂತೆ. ಎಷ್ಟು ಜನ ತುಂಬಿತ್ತು ಅಂತಂದರೆ ಮಧ್ಯದಲ್ಲಿ ಒಂಚೂರು ಎಳ್ಳು ಕಾಳಷ್ಟು ಸ್ಥಳ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಕಾಲದಲ್ಲಿ ಬೆಟ್ಟ ಇಳಿದು ಬರ್ತಾ ಇರ್ಬೇಕಾದ್ರೆ ಮಧ್ಯಾಹ್ನ ಕಾಲದಲ್ಲಿ ಶುಕಮುನಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಆಗ ಶುಕಮುನಿಗಳು ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿ, ನಮ್ಮ ಮನೆಗೆ ಬಂದಿದೆಯಪ್ಪ, ಭೋಜನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಅನುಗ್ರಹ ಮಾಡಿ.
ಹೀಗೆಂದ ನುಡಿ ಕೇಳಿ ಶುಕಯೋಗಿ ವಚನವು ಕೇಳಿ ಬಾಗೀತ ನಮಿಸುತ್ತಲೇ ಆಗ ಶ್ರೀಹರಿ ನುಡಿದ, ಯೋಗಿಗಳು ನೀವು ಸಾವಿರ ಸುವಿರಾಗಿಗಳು, ಸಂಸಾರ ನೀಗಿದಂಥವರು ಬೇಕಾಗಿ ನಾ ಸಂಸಾರಿಯಾಗಿ ಇರುವೆ. ಇಲ್ಲೇ ಉಂಡರೆ ಮಿತಿಯು ಇಲ್ಲದೆ ಜನವು ನಮ್ಮಲ್ಲೇ ಇರುವುದು ಬಹಳ, ಅಲ್ಲೇ ನಿಲ್ಲದೆ ನಾವೆಲ್ಲರೂ ಭೋಜನಕ್ಕೆ ಎಲ್ಲಿದ್ದರೀ ಹೊತ್ತು ಅಲ್ಲೇ ಆ ರಾಜಪುರದಲ್ಲೇ ಹೋಗುವುದು. ಶುಕಮುನಿಗಳು ಹೇಳಿದ್ರಿಂದ ಕರುಣೆ ಮಾಡಿ ನನ್ನ ಮೇಲೆ ಭೋಜನ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಆಗ ಶುಕಮುನಿಯ ಮಾತನ್ನು ಕೇಳಿ ಪರಮಾತ್ಮ ಹೇಳ್ತಾರೆ, ನೀವು ವಿರಾಗಿಗಳು, ಸಂಸಾರನ ಬಿಟ್ಟವರು. ನಾನು ಸಂಸಾರಿಯಾಗಿದ್ದೇನೆ, ಮತ್ತು ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದೇನೆ. ಮತ್ತು ನನ್ನ ಬಳಗ ಮಿತಿ ಇಲ್ಲದಷ್ಟು ಬಳಗ ಇದೆ. ಈಗ ಸದ್ಯಕ್ಕೆ ನಾವು ರಾಜಪುರಕ್ಕೆ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ತಂಡವ ಮಾತು ಪಂಡಿತ ಆಗಿರುವ ಮುನಿಮಂಡಲೇಶ್ವರನು ಕೇಳಿಕೊಂಡು, ಹೀಗೆಂದ ಬ್ರಹ್ಮಾಂಡಪತಿ, ನೀವೊಬ್ಬ ಉಂಡರೆ ಜಗವಲ್ಲ ಉಂಡಂತೆ ಆಗುವುದು ಪುಂಡರೀಕಾಕ್ಷ. ಬಹಳ ಪರಿಯಿಂದಲೇ ಹೇಳಿಕೊಂಡಿಹ ಮಾತು ಕೇಳುತ್ತಲೇ ಮುಂದಾಕಾದರೆ ತ್ವರ ಜಗತ್ಪಾಲೆ ಎನಿಸುವ ತನ್ನ ಬಾಲಕನ ಮುಖ ನೋಡಿ ಬಾಲೆ ನುಡಿದಳು ಬಕುಲ ಮಾಲಿಕೆಯು ತಾನು. ಆಗ ಶುಕಾಚಾರ್ಯ ಹೇಳ್ತಾರಂತೆ, ಅಪ್ಪ ನೀನು ಬ್ರಹ್ಮಾಂಡಾಧಿಪತಿಯಾಗಿದ್ದಿ, ನೀವೊಬ್ಬ ಉಂಡ್ರೆ ಸಾಕು, ಎಲ್ಲರೂ ಉಂಡಂತಾಗತ್ತೆ, ಆದ್ದರಿಂದ ಊಟ ಮಾಡು ಅಂತ ಹೇಳಿದಾಗ ಬಕುಲಾವತಿ ಹೇಳ್ತಾನೆ, ಇದು ಏನು ನಡತೆ ತರವೇ ಹರಿಯೇ ಈ ಪರಿಯೇ ಮಾಡುವುದು, ಸುಖಕರವಾಗಿ ಶುಕಮುನಿ ವಚನವ ಲೆಕ್ಕಿಸದೆ ಶುಭ ಕಾರ್ಯಕ್ಕೆ ಹೋಗುವುದು. ಬಲ್ಲಿದ ಶಕನವು ಇಲ್ಲೇ ನಿನಗೆ ತಿಳಿ ನಿಲ್ಲದೆ ಊಟಕ್ಕೆ ಒಲ್ಲೆ ಎಂಬುದು, ಶ್ರೀಶ ಮಹಾತ್ಮರ ಭಾಷೆಯು ಕೇವಲ ಉದಾಸೀನ ಮಾಡುವುದು. ಆಗ ಬಕುಲಾವತಿ ಹೇಳ್ತಾಳೆ, ಆಗ ಶುಕಾಚಾರ್ಯ ಹೇಳಿದಂಥ ಮಾತು ಕೇಳಬೇಕಪ್ಪ, ಅದು ಅತ್ಯಂತ ಶುಭಕರವಾದ ಮಾತು, ನೀನು ಶುಭ ಕಾರ್ಯಕ್ಕೆ ಹೊರಟಿದ್ದೆ, ಅವ್ರು ಹೇಳಿದಂತೆ ಕೇಳು ಅಂತ ಹೇಳ್ತಾಳೆ. ಹೆತ್ತ ತಾಯಿ ಈ ಪರಿಯಾಗಿ ಹೊತ್ತಿಗೆ ತನಗೆ ಅತ್ಯಂತ ಮಾಡುತ್ತಿದ್ದ ಬಕುಲಾವತಿಯ ಸತ್ಯವಚನವೇ ಹರಿ ಚಿತ್ತಿಟ್ಟು ಕೇಳುತ್ತಲೇ ಉತ್ತಮಾಯಿತು ಅಂದ ಮತ್ತೆ ಶುಕಮುನಿಗೆ. ಉತ್ತರವ ಕೇಳಿ ಮುನಿ ಉತ್ತರಣೆ ಬೀಜವತ್ತಿ ಕೈಯಲ್ಲಿ ವರಿಸಿ ಮತ್ತದರ ತಂಡುಲದಿ ಉತ್ತಮಾನ್ನವ ಮಾಡಿ ವೃತ್ತಾದಗೊಳ್ಳ ಫಲದತ್ತಮೋತ್ತಮ ಶಾಖ ತಿಂತ್ರಿಣಿಯ ರಸಸಿಹಿತ ಪಾತ್ರದಲ್ಲಿ ಬಡಿಸಿ ಸತ್ಪಾತ್ರನಾಗಿರು ಸರ್ವೋತ್ತಮಗೆ ಅರ್ಪಿಸಿದ ಭಕ್ತಿಯಿಂದ. ತಾಯಿ ಹೇಳ್ತಾಳೆ, ಹಾಗೆಲ್ಲ ಮಾಡಬೇಡ ಅಂತ ಹೇಳಿದಾಗ ತಾಯಿಯ ಮಾತನ್ನು ಕೇಳಬೇಕು ಅಂತ ಹೇಳಿ ಪರಮಾತ್ಮ ಏನು ಹೇಳ್ತಾನಂತೆ, ಶುಕಮುನಿಗೆ ಹೇಳ್ತಾನೆ, ಆಗಲಿ ಅಂತ ಹೇಳ್ತಾನೆ. ಆಗ ಶುಕಾಚಾರ್ಯರು ಉತ್ತರಾಣಿಯ ಬೀಜವನ್ನು ಚೆನ್ನಾಗಿ ಮಾಡಿ ಅದರ ಅನ್ನವನ್ನು ಮಾಡಿ ಆಮೇಲೆ ಗುಳ್ಳದ ಫಲದ ಮತ್ತು ಹುಣಸೆ ಹಣ್ಣು ಎಲ್ಲ ಹಾಕಿ ರಸ ಮಾಡ್ತಾರೆ. ಆಗ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಿಗೆ ಭಕ್ತಿಯಿಂದ ಅರ್ಪಿಸ್ತಾರೆ. ತೃಪ್ತನಾದನು ನಿತ್ಯ ತೃಪ್ತ ಹರಿತಾ ಉಂಡು ಮತ್ತೆ ಮುನಿಗಳು ಎದ್ದ ಅತ್ಯಂತ ಕೋಪದಲ್ಲಿ ಜನಪಿತ ಅವರ ಚಿತ್ತವೃತ್ತಿಯ ತಿಳಿದನು ಸತ್ಯದಲ್ಲಿ ಎಲ್ಲರಿಗೆ ತೃಪ್ತಿಯಾಗಲಿ ಎಂದು ಪುತ್ಕಾರ ಮಾಡಿದನು ತತ್ಕಾಲದಲ್ಲೇ. ಆಗ ಪರಮಾತ್ಮ ಒಬ್ಬನೇ ಊಟಕ್ಕೆ ಕೂತದ್ದು ನೋಡಿ ಉಳಿದಲ್ಲಿ ಬಂದಿರುವ ಋಷಿಗಳೆಲ್ಲ ಸಿಟ್ಟಿಗೆ ಬರ್ತಾರೆ. ಅಷ್ಟರಲ್ಲಿ ಪರಮಾತ್ಮ ಎದ್ದು ಜೋರಾಗಿ ಪುತ್ಕಾರ ಮಾಡ್ತಾನಂತೆ. ಮಾಡಿದ ತಕ್ಷಣ ಎಲ್ಲರೂ ತೃಪ್ತರಾಗ್ತಾರೆ. ತೃಪ್ತಾಗಲಿ ಅಂತ ಪುತ್ಕಾರ ಮಾಡ್ತಾನೆ. ಉತ್ತಮಳು ಶ್ರೀರಾಮ ಮತ್ತೆ ಬ್ರಹ್ಮಾದಿಗಳು ಸುತ್ತ ಸನಕಾದಿಗಳು ಮತ್ತೆ ಶುಕ ಮೊದಲಾದ ಸತ್ವಶೀಲರು ಉಳಿದ ಸುತ್ತೆಲ್ಲ ಜನರು ಸುಸಂತೃಪ್ತರಾದರು ಹರಿಯ ಪುತ್ಕಾರದಿಂದ. ಮಹಾಲಕ್ಷ್ಮೀ ದೇವಿ, ಬ್ರಹ್ಮದೇವರು, ಸನಕಾದಿಗಳು, ಶುಕಾಚಾರ್ಯರು, ಎಲ್ಲ ಸಾತ್ವಿಕ ಬ್ರಾಹ್ಮಣರು ಎಲ್ಲರೂ ಸಂತೃಪ್ತರಾಗಿದ್ದಾರೆ ಪರಮಾತ್ಮನ ಪುತ್ಕಾರದಿಂದ. ನಿದ್ರೆಯನ್ನು ಮಾಡಿ ಅಲ್ಲಿದ್ದು ಆ ರಾತ್ರಿಯಲ್ಲಿ ಎದ್ದು ಮರುದಿನಕ್ಕೆ ಸನ್ನದ್ಧರಾದರು ಎಲ್ಲ. ಪದ್ಮನಾಭನ ಕೋಡೆ ವಾದ್ಯವೈಭವದಿಂದ ಸಿದ್ಧಾಗಿ ಬಂದ ವ್ಯದ್ರಾಜನಪುರಕ್ಕೆ ಶುದ್ಧ ಸಂಜೆಯಲೇ ಮುದ್ದು ವೆಂಕಟ ಬಂದ ಸುದ್ದಿಯನ್ನು ಕೇಳ್ತ ವ್ಯದ್ರಾಜ ತಾ ಬಹಳ ಉದ್ರೇಕದಿಂದಲ್ಲೇ ಇದ್ದ ಜನರನ್ನು ಕೂಡ ಎದುರಿಗೆ ಬಂದ ವಾದ್ಯವೈಭವದಿಂದ ಸಿದ್ಧನಾಗಿ ಆ ರಾತ್ರಿ ಅಲ್ಲೇ ನಿದ್ದೆ ಮಾಡಿದಂತೆ. ಮರುದಿನ ಬೆಳಗ್ಗೆ ಎಲ್ಲರೂ ಪರಮಾತ್ಮನ ಹಿಡ್ಕೊಂಡು ಎಲ್ಲ ಚೆನ್ನಾಗಿ ತಯಾರಾಗಿ ಆಕಾಶ್ ರಾಜನ ಊರಿಗೆ ಹೋಗ್ತಾರೆ. ಆಕಾಶ್ ರಾಜ ಮುದ್ದು ವೆಂಕಟ ಬಂದ ಸುದ್ದಿಯನ್ನು ಕೇಳಿ ಅಂತ ಹೇಳ್ತಾರೆ. ಪರಮಾತ್ಮನ ಸುದ್ದಿಯನ್ನು ಕೇಳಿ ಸಂತೋಷದಿಂದ ವಾದ್ಯ ವೈಭವದಿಂದ ಎದುರಿಗೆ ಬಂದಿದ್ದಾನೆ. ಆ ಕಾಲದಲ್ಲಿ ಕಂಡನು ಹರಿಮುಖ, ಆ ಕಾಲದಲ್ಲಿ ಕಂಡನು ಎಲ್ಲರ ಕೂಡಿ ಆಕಾಶ ರಾಜ ತಾನು.
ಹರುಷದಿಂದಲೇ ಉಬ್ಬಿದ ಹರಿಯ ಕಂಡು ಹರ್ಷದಿಂದಲೇ ಉಬ್ಬಿದ. ಎದುರುಗೊಂಡು ವರ ಪೂಜೆಯನ್ನು ಮಾಡಿದ ಅಳಿಯಗಾಭರಣವನ್ನು ವಸ್ತ್ರವನ್ನು ಕೊಟ್ಟು ಅಳಿಯಗಾಭರಣವನ್ನು ಉತ್ಸವದಿಂದ ಕಳಿಸಿ ಮನೆಗೆ ಹೋದನು. ಶ್ರೀನಾಥ ದೇವತಾನು ಆ ಕಾಲಕ್ಕೆ ಶ್ರೀನಾಥ ದೇವತಾನು ಕರೆದು ತೊಂಡಮಾನ ರಾಜಗೆ ನುಡಿದನು. ಹಸಿದು ಬಂದೆವು ನಾವೆಲ್ಲ ಉಣ್ಣದೆ ಬಹಳ ಹಸಿದು ಬಂದೆವು ನಾವೆಲ್ಲ, ಬೇಗನೆ ಪಾಕ ಹಸನಾಗಿ ಮಾಡಿಸಲ್ಲ. ಆಕಾಶರಾಜ ಸಂತೋಷದಿಂದ ಬಂದು ಆ ಪರಮಾತ್ಮನ ಮುಖವನ್ನು ನೋಡಿ ಸಂತೋಷಪಟ್ಟಿದ್ದಾನೆ. ಹರ್ಷದಿಂದ ಆ ಪರಮಾತ್ಮನ ನೋಡಿ ವರ ಪೂಜೆಯನ್ನು ಮಾಡ್ತಾನಂತೆ, ಎದುರುಗೊಂಡು ವರ ಪೂಜೆಯನ್ನು ಮಾಡ್ತಾನಂತೆ. ಅಳಿಯನಿಗೆ ವಸ್ತ್ರ ಆಭರಣಗಳೆಲ್ಲವನ್ನು ಕೊಡ್ತಾನಂತೆ. ಆಮೇಲೆ ಹೋಗ್ತಾನಂತೆ ಮನೆಗೆ ಉತ್ಸಾಹ. ಪರಮಾತ್ಮ ಹೇಳ್ತಾನಂತೆ ತೋಂಡಮಾನ ರಾಜನಿಗೆ, ನಾವೆಲ್ಲ ಹಸಿದು ಬಂದಿದ್ದೇವೆ, ಆದ್ದರಿಂದ ಚೆನ್ನಾಗಿ ಅಡಿಗೆ ಮಾಡಿಸು ಅಂತ ಹೇಳ್ತಾನೆ. ಅಕ್ಕರದಲ್ಲಿ ರಾಜನು ಆ ನೋಡಿ ಕೇಳಿ ಅಕ್ಕರದಲ್ಲಿ ರಾಜನು ಮಾಡಿಸಿದನು ರುಕೋತದಡಿಗೆಯನ್ನು. ಮಂಡಿಗೆ ಗುಳ್ಳೋರಿಗೆ ಶಾವಿಗೆ ಮೊದಲು ಮಂಡಿಗೆ ಗುಳ್ಳೋರಿಗೆ ಮಾಡಿಸಿ ಎಲ್ಲ ತೋಂಡಮಾನನು ಚಂದಾಗೆ ಹರಿಗೆ ಅರ್ಪಣೆ ಮಾಡಿದ ದಿವ್ಯಾನ್ನವನು ಹರಿಗೆ ಅರ್ಪಣೆ ಮಾಡಿದ. ಎಲ್ಲರ ಕೋಡಿ ಹರಿಯು ಭೋಜನ ಮಾಡಿದ ಆನಂದದಿಂದಿದ್ದನು. ಆ ರಾತ್ರಿಯೋಳು ಆನಂದದಿದ್ದನು ಮಾಡಿದ ನಿದ್ರೆ ಅನಂತಾದ್ರೀಶ ತಾನು. ಆಕಾಶರಾಜ ವೆಂಕಟೇಶ ದೇವರ ಮಾತು ಕೇಳಿ ರುಕ್ಕೋತದ ಅಡಿಗೆಯನ್ನು ಅತ್ಯಂತ ಸಂತೋಷದಿಂದ ಮಾಡಿಸ್ತಾನಂತೆ. ಮಂಡಿಗೆ ಗುಳ್ಳೋರಿಗೆ ಶಾವಿಗೆ ಎಲ್ಲ ಮಾಡಿಸಿ ಚೆನ್ನಾಗಿ ಎಲ್ಲರನ್ನು ಕೂರಿಸಿ ಬಡಿಸ್ತಾನಂತೆ. ಮೊದಲು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನಂತೆ, ಆಮೇಲೆ ಪರಮಾತ್ಮ ಎಲ್ಲರ ಜೊತೆಗೆ ಕೂಡಿ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಆ ರಾತ್ರಿ ಅಲ್ಲೇ ಮಲ್ಕೊಂಡಿರ್ತಾನೆ. ಶ್ರೀನಿವಾಸನು ಎದ್ದು ತಾನು ಮರುದಿನಲ್ಲಿ ಮಾನಿತ ವಸಿಷ್ಠ ಮುನೇನೇನು ಕೇಳೆಂದ ಬಹುಮಾನದಳೆ. ಈ ಹೊತ್ತು ನಾನು ಲಕ್ಷ್ಮಿಯ ಸಹಿತ ನೀನು ಬ್ರಹ್ಮನು ಮತ್ತೆ ಮಾನಿತಳು ಎನ್ನ ತಾಯಿ ಐವರು ಅನ್ನಹೀನವಾಗುವುದು. ಕೂನದಲ್ಲಿ ಕನ್ನಿಕೆ ದಾನ ಪರ್ಯಂತ. ಮಾನಿತನು ಆ ರಾಜ ಮಾನಿನು ಮತ್ತವನ ಮೀನಾಕ್ಷಿ ಕನ್ನಿಕೆಯು ಜ್ಞಾನಿ ಗುರು ಮತ್ತೆ ವಸುದಾನ ರಾಜನು ಅನ್ನಹೀನರೈವರು ಅವರು ಕೋನದಲ್ಲಿ ಕನ್ನಿಕೆಯ ದಾನ ಪರ್ಯಂತ. ಆಗ ಪರಮಾತ್ಮ ವೆಂಕಟೇಶ ದೇವರು ಹೇಳ್ತಾನಂತೆ ಪುರೋಹಿತರಿಗೆ, ಈ ಹೊತ್ತು ನಾನು ಲಕ್ಷ್ಮೀದೇವಿ ಬ್ರಹ್ಮ ಮತ್ತು ನಮ್ಮ ತಾಯಿ ಬ್ರಹ್ಮ ಸರಸ್ವತಿ ನಮ್ಮ ತಾಯಿ ನಾವು 5 ಜನ ಊಟ ಮಾಡೋದಿಲ್ಲ. ನಾನು ಕನ್ಯಾದಾನ ಆಗೋ ಪರ್ಯಂತ. ಆ ಕಡೆ ಪದ್ಮಾವತಿ ಗುರುಗಳು ವಸುದಾನ ರಾಜ ಇವರೆಲ್ಲರೂ ಕನ್ಯಾದಾನ ಆಗತ್ತಂದ್ರೆ ಊಟ ಮಾಡಬಾರ್ದು. ಮೇಲೆ ಉಳಿದವರೆಲ್ಲ ವೇಳೆ ಗುಂಬುವರೆಂದು ಪೇಳು ಅರಸಗೆ ಎಂದು ಹೇಳಿ ಕಳಿಸಿದನಾಗ. ಹೇಳಿದನು ಮುನಿ ಹರಿಯು ಹೇಳಿದಂತ ಭೂಮಿ ಪಾಲ ಮಾಡಿದನು ಮುನಿ ಹೇಳಿದಂತೆ. ಮೇಲೆ ಮುನ್ನ ಸಾಹ್ಯಾನ್ಯ ಕಾಲದಲ್ಲಿ ಚತುರಂಗ ಸಾಲ ಸೈನ್ಯವನ್ನು ನಡೆಸಿ ಕಾಳಿ ಕರಣಿಯು ತೋರ್ಯ ತಾಳ ಮದ್ದಳೆ ಮೊದಲು ಬಹಳ ವಾದ್ಯಗಳಿಂದ ಮೇಲಾದ ಗುರು ಮುಂದೆ ತನ್ನವರಿಂದಲೇ ಕಾಲ್ನಡೆಗಳೇ ಹರಿಯ ಆಲಯಕ್ಕೆ ಬಂದ. ಪರಮಾತ್ಮ ಹೇಳಿದಂತೆ ವೆಂಕಟೇಶ ದೇವರು ಹೇಳಿದಂತೆ ರಾಜ ಎಲ್ಲರಿಗೂ ಊಟ ಮಾಡಿಸಿದಾನಂತೆ. ಎಲ್ಲರೂ ಕೂಡಿಸಿ ಆಮೇಲೆ ಊಟ ಆದ ಮೇಲೆ ಮದ್ದಳೆ ವಾದ್ಯ ಇತ್ಯಾದಿಗಳಿಂದ ಮಂಗಳವಾದ್ಯಗಳಿಂದ ನಡ್ಕೋತ ವೆಂಕಟೇಶ ದೇವರಿದ್ದಲ್ಲಿಗೆ ಬಂದಿದ್ದಾನೆ. ಆ ವೇಳೆದಲ್ಲಿ ಧರಣಿ ದೇವಿತಾ ಲಜ್ಜೆಯಲ್ಲಿ ದೇವಗುರು ಬೃಹಸ್ಪತಿಯ ಕೇವಲಾಗ್ನಿಧಿ ದೇವ ಎನಿಸುವ ಅಳಿಯ ದೇವಗರ್ಜಿಸಿ ಶುದ್ಧ ಭಾವದಲ್ಲಿ ಅರ್ಪಿಸುತ್ತ ಶಾವಿಗೆಯ ಪರಮಾನ್ಯ ಕೇವಲಾನಂದ ಸದ್ಭಾವ ಬಡಿಸಿದಳು. ಆವಿಯದ್ರಾಜ ಮುಂದ ವೇಳೆಯಲ್ಲಿ ಐರಾವತಾನೆಯ ಮೇಲೆ ದೇವನ ಕೊಳ್ಳಿರಿಸಿ ದೇವ ಋಷಿ ಮೊದಲಾದ ಯಾವತ್ತರಿಂದ ನರ ದೇವ ಬಂದನ ಮನೆಗೆ ತೀವ್ರದಿಂದ. ಆಗ ಧರಣಿ ದೇವಿ ಬಂದು ಗುರುಗಳಾಗಿರುವಂಥ ಬೃಹಸ್ಪತ್ಯಾಚಾರ ಆಜ್ಞೆಯಿಂದ ದೇವನಾಗಿರುವಂತಹ ಪರಮಾತ್ಮನೇ ಅಳಿಯನಾಗುವುದೆಂದು ಶುದ್ಧ ಭಾವದಿಂದ ಅವನಿಗೆ ಶಾವಿಗೆ ಪರಮಾನ್ನ ಎಲ್ಲವನ್ನು ಬಡಿಸ್ತಾಳಂತೆ, ಸದ್ಭಾವನೆಯಿಂದ ಬಡಿಸ್ತಾಳಂತೆ. ಆಗ ಆಕಾಶ ರಾಜ ಐರಾವತದ ಆನೆ ಇದೆಲ್ಲ ಆದಮೇಲೆ ಐರಾವತದ ಆನೆ ಮೇಲೆ ಕುಳ್ಳಿರಿಸಿ ವೆಂಕಟೇಶ ದೇವರನ್ನು ದೇವಋಷಿ ಮೊದಲಾದವರಿಂದ
ಮನೆಗೆ ಹೊರಡ್ತಾನೆ. ಬಹಳ ಉತ್ಸವದಿಂದ ಬಾಗಿಲಿಗೆ ಬರಲು ಆ ಕಾಲಲ್ಲಿ ತೋಂಡ ಭೂಪಾಲನ ಸತಿ ಜಗತ್ಪಾಲನೆ ಮೇಲೆ ನಿವಾಳಿಸು ಚೆಲ್ಲಿದಳು ಶೈಲದೊಡೆಯನು ಜಗಜದ ಮೇಲಿಂದ ಇಳಿದು ಆಮೇಲೆ ತಾ ಬಂದ ಸುವಿಶಾಲ ಮಂಟಪಕ್ಕೆ. ಮೇಲಾದ ಗದ್ದಿಗೆ ಮೇಲೆ ವರ ವೆಂಕಟನು ಕಾಲಿಟ್ಟು ಕುಳಿತನ ಮೇಲೆ ಬ್ರಹ್ಮಾದಿಗಳು ಗಾಲವ ವಸಿಷ್ಠ ಮುನಿ ವಾಲ್ಮೀಕ ಭೃಗು ಜಟಾಜಾಲ ಸಂಪನ್ನ ಶುಕದ್ಭಾಲ್ಯ ಮೊದಲಾದವರು ಸಾಲು ಹಿಡಿದು ಕುಳಿತರ ಕಾಲಕ್ಕೆ ಎಲ್ಲ ಉತ್ಸವದಿಂದ ಆ ಪರಮಾತ್ಮನ ಇದು ಬರ್ತಾ ಇದ್ದರೆ ಓಡಿ ಬಂದಿದ್ದಾನಂತೆ ರಾಜ. ಉತ್ಸವದಿಂದ ತೋಂಡ ಭೂಪಾಲನ ಸತಿ ತೋಂಡರಾಜನ ಸತಿ ಬಂದು ಜಗತ್ಪಾಲನಾಗಿರುವಂತಹ ಪರಮಾತ್ಮನೇಲೆ ನಿವಾಳಿಸಿ ಆಮೇಲೆ ಅವನು ಕೆಳಗಿಳಿದು ಬಂದ ಮೇಲೆ ವಿಶಾಲವಾದ ಮಂಟಿಪೆಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ದೊಡ್ಡ ಗದ್ದಿಗೆ ಮೇಲೆ ಪರಮಾತ್ಮ ಕುಳಿತುಕೊಂಡಿದ್ದಾನೆ. ಆಮೇಲೆ ಬ್ರಹ್ಮಾದಿಗಳು ವಸಿಷ್ಠ ವಾಲ್ಮೀಕಿ ಭೃಗು ಜಟಾ ಎಲ್ಲ ಶುಕಾಚಾರ್ಯ ಎಲ್ಲರೂ ಸಾಲು ಹಿಡಿದು ಅಲ್ಲಿ ಕುಳಿತಿದ್ದಾರೆ. ಒದಗಿ ಬೇಗನೆ ವಿಷ್ಣು ಪದರಾಜ ವಿಷ್ಣು ಪದಯುಗ್ಮ ಸಂಕಲ್ಪ ವಿಧಿಯಿಂದ ತೊಳೆದು ಆ ಉದಕ ಶಿರದಲ್ಲಿ ವಹಿಸಿ ಮುದದಿಂದ ಮಾಡಿದನು ಮಧುಸೂದನ ಪೂಜೆ ಮಧು ಪರ್ಕದಿಂದ. ಬುಧ ಜನರು ಪೇಳಿದಾಗ್ನಿಯಲ್ಲಿ ಗೃಹ ದೇವತಾಸನದಲ್ಲಿ ಹರಿಯ ಧಾನದಲ್ಲಿ ಇರುತ್ತಿರುವ ಆ ವಧುವಿನ ಕರತಂದು ಮದಮೋಹನನ ಸನ್ನಿಧಿಗೆ ಸಮ್ಮುಖವಾಗಿ ಮುದದಿರಿಸಿದನಾಗ ಬದಲಿದ್ದ ಬೃಹಸ್ಪತಿಯು ಒದಗಿ ಬರುವವರುಗಳಿಗೆ ಮಹಿತಾದ ಅಂತಃಪಟವ ಮುದದಿ ಮಧ್ಯದಲ್ಲಿಡಿದು ಒದೆದನು ಈ ಪರಿಯ ಮದುವೆಯ ಕಾಲಕ್ಕೆ ಮಧುರೋಕ್ತಿಯಿಂದ. ಆಮೇಲೆ ಪರಮಾತ್ಮನ ಪಾದವನ್ನು ತೊಳೆದು ಸಂಕಲ್ಪಾನುಸಾರ ಪಾದವನ್ನು ತೊಳೆದು ಆ ಪಾದದ ಉದಕವನ್ನು ಎಲ್ಲರೂ ತಲೆ ಮೇಲೆ ಹಾಕ್ಕೊಂಡಿದ್ದಾರಂತೆ. ಆಮೇಲೆ ಮಧುಪರ್ಕದಿಂದ ಪರಮಾತ್ಮನ ಪೂಜೆಯನ್ನು ಮಾಡಿದ್ದಾರಂತೆ. ಆಮೇಲೆ ಅವನನ್ನು ಆಸನದಲ್ಲಿ ಕುಳಿಸಿದ್ದಾರೆ. ಆಮೇಲೆ ಇಲ್ಲಿ ವಧುವನ್ನು ಕರ್ಕೊಂಡು ಬಂದಿದ್ದಾರೆ ಪರಮಾತ್ಮನ ಎದುರಿಗೆ. ಆಗ ಬೃಹಸ್ಪತಿ ಆ ವಧುವರರ ಮಧ್ಯದಲ್ಲಿ ಅಂತಃಪಟವನ್ನು ಹಿಡಿದು ಹೇಳ್ತಾ ಇದ್ದಾರೆ, ಸಾವಧಾನರಗಿನ್ನು ಸುಮುಹೂರ್ತ ಕಾಲಕ್ಕೆ ಸಾವಧಾನ, ದೇವಾದಿದೇಶನ ಲಗ್ನ ವೇಳೆಯಲ್ಲಿ ಸಾವಧಾನ, ಪದ್ಮನಾಭನೆ ನೀನು ಸಿದ್ಧಾಗಿ ಇರು ಕಂಡ್ಯ ಸಾವಧಾನ, ಪದ್ಮಾವತಿಯ ನೀನು ಪದ್ಮನಾಭನ ಸ್ಮರಿಸು ಸಾವಧಾನ, ಬಲಕಾಲದಲ್ಲಿ ಚಂಚರಾಗದಲೆ ನೀವು ಸಾವಧಾನ, ಕುಲದೇವಿ ಸ್ಮರಣೆ ನಿರ್ಮಲವಾಗಿ ಮಾಡಿರಿ ಸಾವಧಾನ, ಶ್ರೇಷ್ಠಾದ ತ್ರಿವಶಿಷ್ಟ ಮುನಿಗಳೆಲ್ಲ ಸಾವಧಾನ, ಸ್ಪಷ್ಟಾಗಿ ಶ್ರೀಮಂಗಲಾಷ್ಟಕ ಪಠಿಸಿರಿ ಸಾವಧಾನ. ಸಾವಧಾನ ಅಂಥೇಳಿ ಸುಮುಹೂರ್ತ ಕಾಲಕ್ಕೆ ಹೇಳ್ತಾರೆ. ಅದು ದೇವಾದಿದೇವಾದನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಲಗ್ನದ ದಿವ್ಯ ವೇಳೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅಂತಹ ದಿವ್ಯ ವೇಳೆ ಇದೆ, ಎಲ್ಲರೂ ಸಾವಧಾನರಾಗಿರಿ. ಪದ್ಮನಾಭ ಪರಮಾತ್ಮ ನೀನು ಸಾವಧಾನಾಗಿರಪ್ಪ, ಪದ್ಮಾವತಿ ನೀನು ಆ ಪರಮಾತ್ಮನನ್ನು ಸ್ಮರಿಸಮ್ಮ. ಈ ಕಾಲದಲ್ಲಿ ಚಂಚಲರಾಗದೆ ನೀವು ಕುಲದೇವಿ ಸ್ಮರಣೆಯನ್ನು ಮಾಡಿರಿ, ಸಂತೋಷ ಮನಸ್ಸಿನಿಂದ ಮಾಡಿರಿ. ಆಮೇಲೆ ಹೇಳ್ತಾ ಇದ್ದಾರೆ, ಶ್ರೇಷ್ಠಾದ ಅತ್ರಿ ವಸಿಷ್ಠಗಳೆಲ್ಲರೂ ಸಾವಧಾನ, ಸ್ಪಷ್ಟಾಗಿ ನೀವೆಲ್ಲರೂ ಮಂಗಲಾಷ್ಟಕವನ್ನು ಪಠಿಸಿರಿ ಅಂತ ಹೇಳ್ತಾ ಇದ್ದಾರೆ. ಮಂಗಳ ಮೂರ್ತಿಯ ಮನದಲ್ಲಿ ಸ್ಮರಿಸಿರಿ ಸಾವಧಾನ, ಗಂಗಾದಿ ಸಕಲ ತೀರ್ಥಂಗಳ ಸ್ಮರಿಸಿರಿ ಸಾವಧಾನ, ತಕ್ಕನಂತಾದ್ರಿಯೋಳು ಮುಖ್ಯ ಆಗಿರುವನಿಗೆ ಸಾವಧಾನ, ಅಕ್ಕರದಿಂದಲೇ ಅಕ್ಕಿ ಕಾಳು ಹಾಕಿರಿ ಸಾವಧಾನ. ಅವನು ಹೇಳ್ತಾರೆ, ಮಂಗಳ ಮೂರ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿರಿ, ಗಂಗಾದಿ ಸಕಲ ತೀರ್ಥಗಳನ್ನು ಸ್ಮರಣೆ ಮಾಡಿರಿ, ಅನಂತಾದ್ರಿಯಲ್ಲಿರುವಂತಹ ಈ ಪರಮಾತ್ಮನಿಗೆ ಅಕ್ಕರದಿಂದ ಅಕ್ಕಿ ಕಾಳು ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ನುಡಿ ಕೇಳಿ ಬೃಹಸ್ಪತಿಯ ನುಡಿದರ ದ್ವಿಜರೆಲ್ಲ ದೃಢಮಂಗಲಾಷ್ಟಕವ ನುಡಿ ನುಡಿಗೆ ಸುಮುಹೂರ್ತ ನುಡಿಗಳನ್ನು ನುಡಿಯುತ್ತಲೇ ತಡವಿಲ್ಲದೆ ಪೂರ್ಣಗಳಿಗೆ ತುಂಬಲು ಆಗ ಹಿಡಿ ಮುತ್ತಿನಾಕ್ಷತೆಯ ಹಿಡಿದು ಕರಕಮಲದಲ್ಲಿ ಬಿಡದೆ ವಧುವರಗಳಿಗೆ ಗಡಗಡನೆ ಹಾಕಿದರು ಗಡಿಬಿಡಿಯ ಮಾಡಿ. ನುಡಿದವ ಕಾಲದಲ್ಲಿ ಕಡುಸುರರ ಭೇರಿಗಳು ಬಿಡದೆ ನುಡಿದವು ಮತ್ತೆ ಬಿಡಿವಾದ್ಯಗಳು ಎಲ್ಲ ತಡಮಾಡದಲೆ ಸುರರು ದೃಢವಾಗಿ ಸಂಭ್ರಮಂ ಬಡುತ್ತ ಜಯ ಜಯ ಶಬ್ದ ನುಡಿದು ಪುಷ್ಪದ ವೃಷ್ಟಿ ಬಿಡದೆ ಮಾಡಿದರು. ಅದು ಮುಹೂರ್ತದಲ್ಲಿ ಮಂಗಲಾಷ್ಟಕ ನುಡಿ ಬೃಹಸ್ಪತ್ಯಾಚಾರ್ಯರು ಎಲ್ಲರೂ ಸೇರಿಕೊಂಡು ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಮಂಗಲಾಷ್ಟಕವನ್ನು ಹೇಳಿದ್ದಾರಂತೆ. ಆಮೇಲೆ ಸರಿಯಾದ ಸಮಯಕ್ಕೆ ಮುತ್ತಿನಾಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ವಧುವರರಿಗೆ ಗಡಿಬಿಡಿ ಮಾಡಿ ಹಾಕಿದ್ದಾರೆ. ಆ ಚಿತ್ರವನ್ನು ಮುಂದೆ ತಂದಿಡ್ತಾ ಇದ್ದಾರೆ. ಆ ಕಾಲದಲ್ಲಿ ಮಂಗಳ ವಾದ್ಯಗಳು ನುಡಿದಿವೆ ಅಂತೆ.
ಎಲ್ಲರೂ ಜಯ ಜಯ ಶಬ್ದ ಮಾಡ್ತಾ ಪುಷ್ಪದ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಬಲ್ಲಿದಾಸು ಮುಹೂರ್ತದಲ್ಲೇ ಪದ್ಮಾವತಿಯ ಚಲ ಹಸ್ತದಲ್ಲಿದ್ದ ಬೆಲ್ಲ ಜೀರಿಗೆ ಸಹಿತ ಬಲ್ಲಿದಾಕ್ಷತಿಯ ಶ್ರೀ ವಲ್ಲಭಗೆ ಮಧ್ಯಶಿರದಲ್ಲಿ ಹಾಕಿಸಿದ ತಡವಿಲ್ಲದೆ ರಾಜ ಸರಸರಣೆ ಆಮೇಲೆ ಸರಸಿಜಾಕ್ಷಿಯ ಮಧ್ಯಶಿರದಲ್ಲಿ ಬೇಕಾದ ವರಗಳನ್ನು ಕೊಡುವಂಥ ಕರಗಳನ್ನು ಮೇಲೆತ್ತಿ ವರಜೀರ ಗುಡಯುಕ್ತ ಪರಮಾಕ್ಷತೆಯನ್ನು ಹರಿಯು ಹಾಕಿದ ತಾನು ಹರುಷದಿಂದ. ಸುಮುಹೂರ್ತದಲ್ಲಿ ಪದ್ಮಾವತಿ ಪರಮಾತ್ಮನಿಗೆ ತನ್ನ ಮಧ್ಯಶಿರದಲ್ಲಿ ಬೆಲ್ಲ ಜೀರಿಗೆ ಸಹಿತ ಬಲ್ಲಿದ ಅಕ್ಷತೆಯನ್ನು ಹಾಕಿದ್ದಾಳಂತೆ. ಪರಮಾತ್ಮನು ಆಕೆಗೆ ವರವನ್ನು ಕೊಡುವಂತಹ ಕರಗಳನ್ನು ಮೇಲೆತ್ತಿ ಜೀರಿಗೆ ಬೆಲ್ಲ ಯುಕ್ತವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಅಕ್ಷತೆಯನ್ನು ಹಾಕಿದ್ದಾನೆ. ಮತ್ತಾದು ಗುರುವ್ಯತ್ ಪುತ್ರೇಳ ಜಲಸಹಿತ ಹಸ್ತಯುಗ್ಮವು ಹರಿಯ ಹಸ್ತದಲ್ಲಿರಿಸಿತಾ ಒತ್ತಿ ನುಡಿದ ಈ ಪರಿಯು ಅತ್ರಿಷಿ ಗೋತ್ರದಲ್ಲಿ ಉತ್ಪನ್ನಳೆನಿಸುವ ಸುಗಾತ್ರಿಯು ಸುಶರ್ಮಗೆ ಪೌತ್ರಿಯಂದೆನಿಸುವಳು ಉತ್ತಮ ಸುಧರ್ಮ ನೃಪ ಪೌತ್ರಿಯಂದೆನಿಸುವಳು ಮತ್ಯಾಕಾಶ ನೃಪ ಪುತ್ರಿ ಪದ್ಮಾವತಿಯು ಸತ್ಯನಾಮದಲ್ಲಿ ಅತ್ಯುತ್ತಮಳು ಕನ್ಯಾಪಾತ್ರಭೂತನೆ ದಯಾ ಮಾತ್ರದಲ್ಲಿ ಸ್ವೀಕರಿಸು ಸೂತ್ರವಿಧಿ ಎಂಬ ಉತ್ತರಕ್ಕೆ ನುಡಿದ ಪ್ರತ್ಯುತ್ತರ ವಸಿಷ್ಠ ಮುನಿ ಗೋತ್ರವರವಾಸಿಷ್ಠ ಗೋತ್ರದಲ್ಲಿ ಉತ್ಪನ್ನ ಉತ್ತಮ ಯಾತಿಯ ಪರಪೌತ್ರ ಎನಿಸುವ ಶೌರಪುತ್ರ ಎನಿಸುವ ವಸುದೇವ ಪುತ್ರ ವೆಂಕಟಪತಿಯು ಸತ್ಯನಾಮದಲ್ಲಿ ಸರ್ವೋತ್ತಮನು ವರನು. ಆಗ ಇಬ್ಬರು ತಮ್ಮ ತಮ್ಮ ಗೋತ್ರಗಳನ್ನು ಹೇಳ್ತಾ ಇದ್ದಾರೆ. ಅತ್ರಿ ಋಷಿ ಅತ್ರಿ ಗೋತ್ರದಲ್ಲಿ ಹುಟ್ಟಿದ್ದಾಳೆ. ಸುಶರ್ಮನ ಪ್ರಪೌತ್ರಿಯಾಗಿದ್ದಾಳೆ, ಸುಧರ್ಮನ ಪೌತ್ರಿಯಾಗಿದ್ದಾಳೆ, ಆಕಾಶರಾಜನ ಪುತ್ರಿಯಾಗಿದ್ದಾಳೆ. ಅಂತಹ ಪದ್ಮಾವತಿಯನ್ನು ನಿನಗೆ ಕನ್ಯಾದಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಪ್ರತ್ಯುತ್ತರವಾಗಿ ವಸಿಷ್ಠ ಮುನಿಗಳು ಹೇಳ್ತಾರೆ, ವಾಸಿಷ್ಠ ಗೋತ್ರದಲ್ಲಿ ಉತ್ಪನ್ನವಾಗಿದ್ದಾನೆ, ಯಯಾತಿಯ ಪ್ರಪೌತ್ರ, ಶೂರನ ಸೇನನ ಪೌತ್ರ, ವಸುದೇವನ ಪುತ್ರ, ಅವನ ಹೆಸರು ವೆಂಕಟೇಶ ಅಂಥೇಳಿ ಸರ್ವೋತ್ತಮನಾಗಿರುವಂತಹ ವರ ಅಂತ ಹೇಳ್ತಾರೆ. ನೀತಿಯಲ್ಲಿ ಕನ್ನಿಕೆ ಈತಗಿಂಗರಿಸಿ ಪ್ರೀತರಾದೇವೆನಲು ಆತ ಆಕಾಶನು ಪ್ರೀತನಾದನು ಕೊಟ್ಟು ಪ್ರೀತಿಯಿಂದಲೇ ರಮಾನಾಥಗಾಕಾದನೆ ನೀತ ಕೊಡತಕ್ಕದ್ದು ನಾಥ ಕೊಟ್ಟನು ಮತ್ತೆ ಪ್ರೀತನಾಗೆಂದು ನೀಟಾಗಿ ದಕ್ಷಿಣಿಯ ಕೋಟಿ ನಿಷ್ಕವು ಕಪಟನಾಟಕ್ಕೆ ತಾ ಕೊಟ್ಟ ನೀಟ ಶತಭಾರದ ಕಿರೀಟ ಕೊಟ್ಟನು ಸ್ನೇಹ ಕೂಟದಲ್ಲಿ ಕೊಟ್ಟ ಬಹು ಮಾಟ ಭುಜಭೂಷ ಮೈಮಾಟ ಉಳ್ಳವಗೆ. ಆಗ ಕನ್ಯೆಯನ್ನು ಸ್ವೀಕರಿಸಿದ ಮೇಲೆ ಆಕಾಶರಾಜ ಪ್ರೀತನಾಗಪ್ಪ, ನನ್ನ ಮಗಳ ಮೇಲೆ ಪ್ರೀತನಾಗು ಅಂತ ಹೇಳಿ ಸರಿಯಾಗಿ ದಕ್ಷಿಣೆಯನ್ನು ಕೊಡ್ತಾನಂತೆ, ವರದಕ್ಷಿಣೆಯನ್ನು ಕೊಡ್ತಾನಂತೆ. ಆಮೇಲೆ ಒಳ್ಳೆ ಶತಭಾರದ ಕಿರೀಟವನ್ನು ಕೊಡ್ತಾನಂತೆ, ಭುಜಭೂಷಣಗಳನ್ನು ಕೊಡ್ತಾನಂತೆ. ಒಂಟೊಂಟಿ ಮುತ್ತನು ಕೊಟ್ಟ ಕಂಠದಲ್ಲಿ ಶೋಭಿಸುವ ಕಂಠಭೂಷಣ ಕೊಟ್ಟ ಕಂಠಿಯನ್ನು ಕೊಟ್ಟ ವೈಕುಂಠಪತಿಗೆ ವೆಂಕಟೇಶಗೆ ಕೊಟ್ಟ ಟೊಂಕ ಕಡುದಾರ ವಜ್ರಾಂಕ ಬೆಲೆಯಿಲ್ಲದಲೆ ಕಿಂಕರವ ಅಭಯಾಸ್ತ ಪಂಕಜ ದ್ವಂದ್ವಕ್ಕೆ ಅಲಂಕಾರವಾಗಿರುವ ಕಂಕಣ ಕೊಟ್ಟ ಕಳಂಕ ಮೂರ್ತಿಗೆ ಕಂತುಪಿತ ತಾನು ತನ್ನ ಕಾಂತೆಯೆನಿಸುವಳಿಗೆ ಅನಂತ ಸೌಭಾಗ್ಯ ಪಡುವಂಥ ಮಂಗಳಸೂತ್ರ ಕಟ್ಟಿದ ಕಾಂತ ಕಟ್ಟಿದ ಕೊರಳ ಪ್ರಾಂತದಲ್ಲಿ ಮಾಂಗಲ್ಯ ತಂತೂನೇ ಇತ್ಯಾದಿ ಸನ್ಮಂತ್ರದಿಂದ ಶಿಷ್ಟರೆಂಬುವರಾಗ ಶ್ರೇಷ್ಠವಧುರು ಗರಳಿಗೆ ಕಟ್ಟಿದರು ಕಂಕಣವ ಬೆಟ್ಟದಾಧಿಪತ ವಸಿಷ್ಠನಾಗ್ನಿಯ ಕೊಂಡು ಪಟ್ಟದರಸಿಯ ಕೂಡಿ ಶ್ರೇಷ್ಠ ಲಾಜಾಹೋಮ ಥಟ್ಟನೆ ಮಾಡಿ ಸಂತುಷ್ಟನಾದ. ಆಗ ಪರಮಾತ್ಮನಿಗೆ ಕಂಠಿ ಭೂಷಣ ಇತ್ಯಾದಿ ಎಲ್ಲ ಕೊಟ್ಟಿದ್ದಾರೆ. ಆ ಪರಮಾತ್ಮ ಸಂತೋಷನಾಗಿ ಪರಮಾತ್ಮ ಅವಳಿಗೆ ಮಂಗಳಸ್ಕೊಳ್ಗೈಗೆ ಪದ್ಮಾವತಿಗೆ ಮಂಗಳಸೂತ್ರವನ್ನು ಕಟ್ಟಿದ್ದಾನೆ. ಅನಂತ ಸೌಭಾಗ್ಯವನ್ನು ಕೊಡುವಂತಹ ಮಂಗಳಸೂತ್ರ ಮಾಂಗಲ್ಯ ತಂತು ನಾದ ಸನ್ಮಂತ್ರದಿಂದ. ಆಗ ಎಲ್ಲರೂ ಶಿಷ್ಟರಾಗಿರುವಂಥ ಶ್ರೇಷ್ಠರೆಲ್ಲರೂ ವಧುವರರಿಗೆ ಕಣ್ಣು ಕಟ್ಟಿ ವಸಿಷ್ಠನಾಗ್ನಿಯನ್ನು ತೆಗೆದುಕೊಂಡು ಪಟ್ಟದರಸಿಯನ್ನು ಕೂಡಿ ಶ್ರೇಷ್ಠ ಲಾಜಾಹೋಮವನ್ನು ಮಾಡ್ತಾರೆ. ಆಮೇಲೆ ಭೋಜನೆಗೆ ತಾಮಹಾತ್ಮನುಳ್ಳದ ಪ್ರೇಮದಲ್ಲಿ ವಧು ಸಹಿತ ಶ್ರೀ ಮಹಾಲಕ್ಷ್ಮಿಯ ಭೂಮ ಕೊಪ್ಪುವರೆಲ್ಲ ನೇಮದಲ್ಲಿ ಕುಳಿತರ ಭೂಮದಲ್ಲಿ ಸಾಲಿಡಿದು ಪ್ರೇಮದಿಂದ ರೂಪವಂತೆಯರು ಅಪರೂಪ ಪಕ್ವಾನ್ನಗಳು ಆಪಕ್ವ ಬಹುವಿಧ ಅಪೂಪ ಶಾಖಾದಿಗಳು ಸೂಪರ್ ಬಡಿಸಿದರೆಲ್ಲ ಶ್ರೀಪತಿಯು ತಾ ತುಪ್ಪದ ಪೋಷಣವ ಕೊಂಡ ಆ ಪತ್ನೀಕರದಿಂದ ಪರಮಪುರುಷನಿಂದ ಪಂಕ್ತಿ ಸಾಗುತ್ತಿರ ರೂಪವಂತೆಯರು ಸಲ್ಲಾಪ ನುಡಿದರಾಲಾಪದಿಂದ. ಭೋಜನಕ್ಕೆ ಪರಮಾತ್ಮ ಮಹಾಲಕ್ಷ್ಮಿ ಸಹಿತನಾಗಿ ಪದ್ಮಾವತಿ ಸಹಿತನಾಗಿ ಬಂದಿದ್ದಾರಂತೆ. ಒಳ್ಳೆಯ ಅಪರೂಪವಾದ ಪಕ್ವಾನ್ನಗಳನ್ನು ಮಾಡಿದ್ದಾರಂತೆ, ಅದನ್ನೆಲ್ಲ ಬಡಿಸಿದ್ದಾರಂತೆ. ಆಮೇಲೆ
ತುಪ್ಪದ ಪೋಷಣವನ್ನು ಪರಮಾತ್ಮ ಪತ್ನಿಯ ಕರದಿಂದ ಸ್ವೀಕರಿಸಿ ಊಟಕ್ಕೆ ಕುಳಿತಿದ್ದಾರೆ. ಊಟಕ್ಕೆ ಬಂದರು ನೋಡಿರೆ ಬೇಗರು, ಇವರೆಲ್ಲ ಊಟಕ್ಕೆ ಬಂದರು ನೋಡಿರೆ. ಊಟಕ್ಕೆ ಬಂದರು ಬೇಗರು, ಆರ್ಭಾಟದಿ ಒಡಲೊಳಗೆ ಹಾಕುವರು. ನೀಟದಿ ಅರಸರು ಉಂಬುವ ಅನ್ನದ ಊಟದ ರುಚಿಯನ್ನು ಅರಿಯಾರು. ಎಷ್ಟು ಹಾಕಿದರು ಉಂಬುವರು, ಜಗ ಜಟ್ಟಿ ಅಗ್ನಿ ಮೊದಲಾದವರು. ಒಬ್ಬರು 4 ಮುಖದಿಂದ ಇರುವರು, ಒಬ್ಬರು 5 ಮುಖದಿಂದಿರುವರು, ಒಬ್ಬರು 6 ಮುಖದಿಂದ ಇರುವರು. ಅಬ್ಬರ ನೋಡಿರಿ ಬೇಗರದು, ಇಣಿಮೂಗಿನವನು ಒಬ್ಬ, ಗಿಳಿಮೂಗಿನವನು ಒಬ್ಬ. ಇಳೆಯೊಳಗಿಂಥವರಿಲ್ಲ, ಎಲ್ಲಿಂದಿಳಿದು ಬಂದರು ಎಂದವರು. ಕೊಬ್ಬಿಲೆ ಬಂದವರೆಲ್ಲಾರು ಹೆಬ್ಬುಲಿಯಂತೆ ರುತಿಹರು. ಉಬ್ಬಿಲೆ ಊಟ ಉಂಬುವರಲ್ಲೇ ಹಬ್ಬದ ಸೇಡು ತೆಗೆಯುವರು. ಎಂಥ ಬೇಗರು ಬಂದವರು ಹಂತಕತನದಲ್ಲಿ ರುತಿಹರು. ಅಂತ ಹತ್ತಗುಡದಲ್ಲಿ ಇರುತ್ತಿರುವ ಅನಂತ ದ್ವೇಷನ ಬಾಂಧವರು. ಆಗ ತಮಾಷೆಯಿಂದ ಹೇಳ್ತಾ ಇದ್ದಾರೆ ಬೀಗರ ಕಡೆಯವರು, ನೋಡ್ರಿ ಬೇಗರು ಊಟಕ್ಕೆ ಬಂದಿದ್ದಾರೆ, ಹೆಂಗೆ ಆರ್ಭಟದಿಂದ ಊಟ ಮಾಡ್ತಾ ಇದ್ದಾರೆ. ಅದು ರಾಜನ ಮನೆಯ ಊಟ, ಅವರಿಗೆ ಊಟದ ರುಚಿ ಗೊತ್ತಿರಲಿಕ್ಕಿಲ್ಲ. ಆದ್ದರಿಂದ ಎಲ್ಲರೂ ಮಸ್ತ್ ಊಟ ಮಾಡ್ತಾ ಇದ್ದಾರೆ. ಒಬ್ಬರು 4 ಮುಖದಿಂದ ಊಟ ಮಾಡ್ತಾ ಇದ್ದಾರೆ, ಒಬ್ಬರು 5 ಮುಖದಿಂದ, ಒಬ್ಬರು 6 ಮುಖದಿಂದ. ಒಬ್ಬರು ನೋಡ್ರಿ, ಒಬ್ಬನು ಗಿಳಿ ಮೂಗ ಇದೆ, ಒಬ್ಬನು ಇಣಿ ಮೂಗ ಇದೆ. ಇಂಥವರೆಲ್ಲರೂ ಬಂದು ಇಲ್ಲಿ ಕೂತಿದ್ದಾರೆ. ಎಲ್ಲ ಹೆಬ್ಬುಲಿಗಳಂತೆ ಇದ್ದಾರೆ, ಸಂತೋಷದಿಂದ ಊಟ ಮಾಡ್ತಾ ಇದ್ದಾರೆ. ಎಂದು ಊಟ ಮಾಡಿಲ್ಲೇನೋ ಹಾಗೆ ಹಬ್ಬದ ಸೇಡನ್ನು ತಿಳಿಸ್ಕೊತಾ ಇದ್ದಾರೆ. ಈ ಪರಮಾತ್ಮನ ಬಾಂಧವರೆಲ್ಲರೂ ಹೀಗಿದ್ದಾರೆ ಅಂತ ಹೇಳ್ತಾರೆ. ಆಗ ಊಟಕ್ಕೆ ಬಂದವರಲ್ಲ ಬೀಗರು, ನಾವೆಲ್ಲರೂ ಊಟಕ್ಕೆ ಬಂದವರಲ್ಲ. ಚಾಟಕತನದಿ ರಾಜಕುಮಾರಿಯ ಭೇಟಿಗೆ ಮೆಚ್ಚಿದಾತನ ಮದುವೆ ನೋಟಕ್ಕೆ ಬಂದೇವಲ್ಲ ಹೊರತು. ಸುರವರ ಲೋಕದಲ್ಲಿ ಇರುವರು, ಸರಸದಿ ಅಮೃತವ ಸುರಿಬವರು. ಹರಿಯ ಬಿಡಿಯಕ್ಕೆ ನಿರ್ವಾಹ ಇಲ್ಲದೆ ನರರ ಪಂಕ್ತಿಯಲ್ಲಿ ಕುಳಿತವರು. ಉಬ್ಬಿಲೆ ನಿತ್ಯದಲ್ಲಿ ರುತಿಹರು, ಒಬ್ಬರಲ್ಲ ಬಹಳಾದವರು. ಹಬ್ಬ ನಿತ್ಯದ ವಾತಗೆ ಆತನ ಗರ್ಭವಾಸದಲ್ಲಿ ರುತಿಹರು. ಸಂತತ ನಿಸ್ಪೃಹರಾಗಿಹರು, ಹರಿ ಅಂತಲೇ ಅನಿಸುತ್ತಿರುವರು. ಹಂತಕನಲ್ಲನಂತಾಧೀಶನ ಚಿಂತಕರೇ ಸರಿ ಎಲ್ಲರೂ. ಆಗ ಅವ್ರು ಹೇಳ್ತಾರೆ, ನಾವು ಊಟಕ್ಕೆ ಬಂದವರಲ್ಲ. ರಾಜಕುಮಾರಿಗೆ ಭೇಟಿಯಾಡಿ ಅವಳನ್ನು ಮೆಚ್ಚಿದಂತಹ ಆ ಪರಮಾತ್ಮನ ಮದುವೆ ನೋಟಕ್ಕೆ ಬಂದಿದ್ದೇವೆ, ನೋಡ್ಲಿಕ್ಕೆ ಬಂದಿದ್ದೇವೆ. ನಾವು ದೇವಲೋಕದಲ್ಲಿರುವರು, ಅಮೃತವನ್ನು ಕುಡಿದವರು, ನಮಗೆ ಹಸಿವೆ ಗಿಸಿವೆ ಏನಿಲ್ಲ. ಆಮೇಲೆ ಪರಮಾತ್ಮ ಕರೆದಿದ್ದಕ್ಕೆ ಬಂದಿದ್ದೇವೆ. ಮತ್ತು ನಾವು ಮನುಷ್ಯರ ಪಂಕ್ತಿಯಲ್ಲಿ ಕೂಡೋವರಲ್ಲ, ಆದರೆ ಪರಮಾತ್ಮ ಕರೆದಿದ್ದಕ್ಕೆ ಬಂದು ಇಲ್ಲಿ ಕೂತಿದ್ದೇವೆ. ಎಲ್ಲರೂ ಸಂತೋಷದಿಂದ ಉಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ನೀಟಾದ ವಿನೋದಾಟವ ನೋಡಿ ಕೇಳಿ, ನೋಟ ನೋಡುತ್ತ ರತ್ನ ಪೀಠ ಆ ಕಪಟ ನಾಟಕನು ತಾನಗುತ್ತ. ನೀಟಾಗಿ ಭೂಮದಲ್ಲಿ ಊಟ ಮಾಡಿದ ಮೇಲೆ ಉರುಟಣೆಗೆ ನಡೆದ. ಬಂದು ಕುಳಿತನು ಬಹಳ ಚಂದಾದಾಸನನಿ ಇಂದು ಮುಖೇಳ ಕೋಡೆ. ಬಂದರೆಲ್ಲರೂ ಗೋವಿಂದನ ಉರುಟಣೆ ನೋಡೇವೆಂದು ಆಕಾಶದಲ್ಲಿ ಮುಂದೆ ಪದ್ಮಾವತಿ ಇಂದಿರಾ ದೇವಿ ಕೈಯಿಂದ ಹಸಿನಕೊಂಡು ಅಂದಳಿ ಪರಿ ಆಕೆ ಅಂದಾಗೆ ತಾನು. ಎಲ್ಲರೂ ತಮಾಷೆ ಮಾಡ್ಕೋತ ಊಟ ಎಲ್ಲ ಆದ ಮೇಲೆ ಆಮೇಲೆ ಕಪಟ ನಾಟಕನಾಗಿರುವಂತಹ ಪರಮಾತ್ಮನ ರತ್ನಪೀಠದಲ್ಲಿ ಕುಳಿತಿರುವಂತಹ ಪರಮಾತ್ಮನ ಉರುಟಣೆಗೆ ಬಂದಿದ್ದಾರಂತೆ. ಪರಮಾತ್ಮ ಆಸನದಲ್ಲಿ ಕುಳಿತಿದ್ದಾನಂತೆ, ಪದ್ಮಾವತಿಯ ಜೊತೆಗೆ ಉರುಟಣೆ ನಡೆದಿದಂತೆ. ಆಗ ಪದ್ಮಾವತಿ ಲಕ್ಷ್ಮಿ ಕೈಯಿಂದ ಅರಸಿನವನ್ನು ತೆಗೆದುಕೊಂಡು ಈ ರೀತಿ ಹೇಳ್ತಾನೆ. ಜಯ ಜಯ ವೆಂಕಟರಾಯ, ಜಯ ಜಯ ಸುಂದರ ಕಾಯ, ಜಯ ಜಯ ಲಕ್ಷ್ಮಿ ಪ್ರಿಯ, ಜಯ ಜಯ ಮಹಾರಾಯ. ಎನ್ನ ರಸ ಘನ್ನ ರಸ, ಎನ್ನ ಪ್ರಾಣದ ರಸ, ನಿಮ್ಮ ಮುಖವ ತನ್ನಿ ಅರಸಿನ ಹಚ್ಚುವೆ ನಾನು. ಉಣ್ಣದೆ ಮೆಲ್ಲಗೆ ಹೋಗಿ ಕಣ್ಣಿಗೆ ಬೀಳದೆ ಕದ್ದು, ಬೆಣ್ಣೆ ತಿನ್ನುವ ಮುಖಕ್ಕೆ ಹರಸಿನ ಹಚ್ಚುವೆ ನಾನು. ಹೇಳ್ತಾ ಇದ್ದಾಳೆ ಪದ್ಮಾವತಿ. ಜಯ ಜಯ ಜಯವಾಗಲಿ ವೆಂಕಟೇಶ, ನಿನಗೆ ಜಯವಾಗಲಿ. ಅತ್ಯಂತ ಸುಂದರನಾಗಿರುವಂತಹ ವೆಂಕಟೇಶ ನಿನಗೆ ಜಯವಾಗಲಿ. ಲಕ್ಷ್ಮೀ ಪ್ರಿಯನಾಗಿರುವಂತಹ ವೆಂಕಟೇಶ ನಿನಗೆ ಜಯವಾಗಲಿ. ನನ್ನ ಪ್ರಾಣದ ಅರಸನಾಗಿರುವಂತಹ ನಿನ್ನ ಮುಖವನ್ನು ತೋರಿಸಪ್ಪ, ಆ ಮುಖಕ್ಕೆ ನಾನು ಅರಿಶಿನ ಹಚ್ತೇನೆ ಹೇಳ್ತಾರೆ. ಎಂಥ ಮುಖ ಅಂತಂದರೆ
ಮೆತ್ತಗೆ ಊಟ ಮಾಡದೆ ಹೋಗಿ ಬೆಣ್ಣೆಯನ್ನು ಕದ್ದು ಬೆಣ್ಣೆಯನ್ನು ಕದ್ದು ತಿನ್ನಂತಹ ಮುಖಕ್ಕೆ ಅರಿಶಿನ ಹಚ್ತೇನೆ ಅಂತಾಳೆ. ಅಂಜದೆ ಹೇಸಿಕೆಯಾದ ಕಂಜನಾಭನೆ ಶಬರು ಎಂಜಲಗೊಳ್ಳುವ ಕೈಗೆ ಅರಸಿನ ಹಚ್ಚುವೆ ನಾನು. ವಲ್ಲಭನೀಯನ ಕೈಲೆ ಕಲ್ಲಿಲಿ ತಾಡಿತವಾದ ಬಲ್ಲಿದ ನಿಮ್ಮಯ ಹಣೆಗೆ ಕುಂಕುಮ ಹಚ್ಚುವೆ ನಾನು. ಅಲ್ಲ, ಆ ಶಬರಿ ಕೊಟ್ಟೆ ಅಂಜಲನ್ನು ತಿಂದಿಯಲ್ಲ ಅಂದರೆ ಇಲ್ಲಿ ವೆಂಕಟೇಶ್ ದೇವರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಮದೇವರು ಬೇರೆ ಅಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕೊಟ್ಟೆ ಅಂಜಲನ್ನು ತಿಂದಿಯಲ್ಲ, ಮತ್ತು ನಾನು ಇದು ಮಾಡಕ್ಕೆ ಬಂದಾಗ ನಮ್ಮ ಸಖಿಯರೆಲ್ಲ ಕಲ್ಲಿಂದ ಹೊಡೆದಾರಲ್ಲ, ಆ ಹಣೆಗೆ ಕುಂಕುಮ ಹಚ್ತೀನಿ ಅಂತ. ಎದೆ ಮೇಲೊಬ್ಬಳು ಇರಲು 16,000 ಸುದತಿಯರಪ್ಪಿದ ಎದೆಗೆ ಪರಿಮಳ ಹಾಕುವೆ ನಾನು. ಹಗಲೆಲ್ಲ ಗೋಪಿಯರ ಹೆಗಲ ಮೇಲಿಟ್ಟಿರುವ ಸುಗುಣ ನಿಮ್ಮ ಕೈಗೆ ಗಂಧ ಹಚ್ಚುವೆ ನಾನು. ಇಂಥ ಮಾತುಗಳೆಲ್ಲ ಅಂತಃಕರಣದಿ ನುಡಿದೆ, ಸ್ವಾಂತಕ್ಕೆ ತರಬೇಡ ಅನಂತಾದ್ರೀಶನೇ ನೀನು. ಆಮೇಲೆ ಹೇಳ್ತಾ ಇದ್ದಾಳೆ, ಎದೆಯ ಮೇಲೆ ಒಬ್ಬಳು ಇದ್ಲು. ಆಮೇಲೆ 16,000 ಜನರನ್ನ ಮದುವೆ ಮಾಡಿಕೊಂಡಿರುವಂತಹ ನಿನಗೆ ನಾನು ಪರಿಮಳ ಹಾಕ್ತೀನಿ ನಿನ್ನ ಎದೆಗೆ ಅಂತ ಹೇಳಿ. ಹಗಲೆಲ್ಲ ಗೋಪಿಯಲ್ಲರ ಹೆಗಲೇರಿ ನಾವು ತಿರುಗಾಡಿದಂತಹ ಆ ನಿನ್ನ ಕೈಗೆ, ಆ ಸುಂದರವಾದ ಕೈಗೆ ಗಂಧ ಹಚ್ತೇನೆ ನಾನು ಅಂತ. ಇಷ್ಟೆಲ್ಲ ಮಾತು ನಾನು ಅಂತಃಕರಣದಿಂದ ಆಡಿದ್ದೇನೆ, ಸಿಟ್ಟಿಗೆ ಬರಬೇಡಪ್ಪ ಅನಂತಾದ್ರೀಶ ಅಂತ ಹೇಳ್ತಾ ಇದ್ದಾಳೆ. ಅಂದು ಈ ಪರಿವು ಗೋವಿಂದನೆ ಗರಸಿನ ಹಚ್ಚಿ ಮುಂದೆ ಕುಂಕುಮ ಫಣೆಗೆ ಚಂದಾಗಿ ಹಚ್ಚಿದಳು. ಗಂಧ ಪರಿಮಳ ಮಾಲೆಯಿಂದಲಂಕರಿಸುತ್ತಲೇ ವಂದನೆಯ ಮಾಡಿದಳು ಒಂದೇ ಮನಸ್ಸಿನಲೇ. ಇಂದೇವರಾಕ್ಷಿ ಹೀಗೆಂದು ಆಡಿದ ಮಾತು ತಂದು ಮನಸ್ಸಿಗೆ ಆಗ ಇಂದಿರಾರಮಣತ ಇಂದಿರೆಯ ದೇವಿ ಕೈಯಿಂದ ಅರಸಿನ ಕೊಂಡು ಮಂದಹಾಸಿನಗುತ್ತು ಅಂದನೀ ಪರಿ. ಗೋವಿಂದನಿಗೆ ಪರಮಾತ್ಮನಿಗೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಗಂಧವನ್ನು ಹಚ್ಚಿ ಒಳ್ಳೆ ಪರಿಮಳವಾದ ಹಾರವನ್ನು ಹಾಕಿದ್ದಾಳಂತೆ. ಹಾಕಿ ನಮಸ್ಕಾರ ಮಾಡಿ ಕೂತಿದ್ದಾಳಂತೆ. ಆಗ ಆ ಪದ್ಮಾವತಿಯ ಮಾತನ್ನು ಕೇಳಿ ಪರಮಾತ್ಮ ಲಕ್ಷ್ಮಿ ಕೈಯಿಂದ ಅರಿಶಿಣವನ್ನು ತೆಗೆದುಕೊಂಡು ಮಂದಹಾಸದಿಂದ ಹೇಗೆ ಹೇಳ್ತಾನೆ. ಸುಂದರವಾಗಿ ದಾಸರು ನಮಗೆ ಆ ಚಿತ್ರಣವನ್ನು ಮುಂದಿಡ್ತಾರೆ. ಜಯ ಜಯ ಕಂಜೋದ್ಭೂತೆ ಜಯ ಜಯ ಮಂಗಂಜುಳಗೀತೆ ಜಯ ಜಯ ಕಂಜಜ ಮಾತೆ ಜಯ ಜಯ ಪ್ರಖ್ಯಾತೆ. ಎನ್ನರಸೆ ಘನ್ನರಸೆ ಎನ್ನ ಪ್ರಾಣದ ರಸೆ ನಿನ್ನಯ ಮುಖವನು ತಾ ಅರಸಿನ ಹಚ್ಚುವೆನು. ಮಡದೀನಿ ಒಂದೆಷ್ಟು ಬಿಡೆಯ ಇಲ್ಲದೆ ಎನಗೆ ನುಡಿದಿರುವ ಮುಖವನು ತಾ ಅರಸಿನ ಹಚ್ಚುವೆನು. ಕೊರವಿ ಕೈಯಲಿಯನ್ನ ಪರಮ ಪಾದದ ರೇಣು ಕರೆದು ಹಚ್ಚಿದ ಹಣೆಗೆ ಕುಂಕುಮ ಹಚ್ಚುವೆನು. ನಾರಿ ನಾಚಿಗೆ ಬಿಟ್ಟು ನಾರದ ನಾಮಕ ಮುನಿಗೆ ತೋರಿದ ಕೈಯ ತಾರೆ ನಾ ಗಂಧ ಹಚ್ಚುವೆನು. ಅದಾದಮೇಲೆ ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ ಜಯ ಜಯ ಅಂತ ಹೇಳ್ಕೊತಾ ಪ್ರಖ್ಯಾತಳಾಗಿರುವಂತಹ ಪದ್ಮಾವತಿಯೇ, ಎನ್ನ ಅರಸಿಯಾಗಿದ್ದಿ, ಘನ್ನರ ಪ್ರಾಣದ ಅರಸಿಯಾಗಿದ್ದಿ, ನಿನ್ನ ಮುಖವನ್ನು ಕೊಡು, ಅರಿಶಿನ ಹಚ್ತೇನೆ ಅಂತ ಹೇಳ್ತಾರೆ. ನನ್ನ ಬಿಡೆ ಇಲ್ಲದೆ ನನ್ನ ಮುಂದೆ ಮಾತಾಡಿದೆಯಲ್ಲ, ಆ ಮುಖವನ್ನು ಕೊಡು, ಅದಕ್ಕೆ ಅರಿಶಿನ ಹಚ್ತೀನಿ ಅಂತಾರೆ. ಕೊರವೆ ಕೈಯಲ್ಲಿ ನನ್ನ ಪಾದದ ರೇಣುವನ್ನು ಹಚ್ಚಿಕೊಂಡಂತಹ ಆ ಹಣೆಯನ್ನು ಕೊಡು, ಕುಂಕುಮ ಹಚ್ತೀನಿ ಅಂತ ಹೇಳ್ತಾರೆ. ನಾರದರಿಗೆ ನಿನ್ನ ಕೈಯನ್ನು ತೋರಿಸಿ ಎಲ್ಲ ಕೇಳಿದೆಯಲ್ಲ, ಆ ಕೈ ಕೊಡು, ಗಂಧ ಹಚ್ತೀನಿ ಅಂತಾರೆ. ಕದನ ಮಾಡುತ್ತಯನ್ನ ಕುದುರೆಯ ಕೊಂದಿರುವಂಥ ಎದೆಗಾರತಿ ನಿನ್ನೆದೆತ ಪರಿಮಳ ಹಾಕುವೆನು. ಚೆನ್ನಿಗ ರಾಜಕುಮಾರಿ ನಿನ್ನ ಮಾತಿಗೆ ನಾನು ಮನ್ನಿಸಿ ಉತ್ತರ ಕೊಟ್ಟೆ, ಎನ್ನಳು ಕೋಪವೂ ಇಲ್ಲ ಕಾಂತೆ ನೀ ಭಕ್ತಿಯಲಿ ಎಂಥ ಮಾತಾಡಿದರು ಸಂತೋಷವೇ ಅನಂತಾದ್ರೀಶನಿಗೆ ಸಂತತದಲ್ಲೇ. ಆಮೇಲೆ ಹೇಳ್ತಾರೆ, ನಾರದನಿಗೆ ಕೈ ತೋರಿಸುತ್ತಾ ಆ ಕೈ ಕೊಡು, ಗಂಧ ಹಚ್ತೇನೆ ಅಂತಾನೆ. ಕದನ ಮಾಡುತ್ತಾ ಜಗಳಾಡ್ತಾನೆ, ಕುದುರೆಯನ್ನು ಕೊಂದಿದ್ದೀರಲ್ಲ, ಎದೆಗಾರ್ತಿಯ ನಿನ್ನ ಎದೆ ಪರಿಮಳ ಹಾಕ್ತೀನಿ ಅಂತಾನೆ.
ಆಗ ಹೇಳ್ತಾನೆ ಪರಮಾತ್ಮ, ರಾಜಕುಮಾರಿ ಇದೆಲ್ಲ ನಾನು ನೀನು ಆಡಿದ ಮಾತಿಗೆ ಉತ್ತರ ಕೊಟ್ಟಿದ್ದೇನೆ, ನನಗೇನು ಸಿಟ್ಟುಗಿಟ್ಟಿಲ್ಲ ಅಂತ ಹೇಳ್ತಾನೆ. ಭಕ್ತಿಯಿಂದ ಏನು ಮಾತಾಡಿದ್ರು ನನಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾನೆ. ಆಡಿ ಪರಿಮಾತು ಆಡಿದನು ಉರುಟಣೆಯ ನೋಡಿ ಹರಿಷಸೂರು ಆಡ್ತಳೆ ಕಡೆ ನೋಟ ನೋಡ್ತಳೆ ಸತಿಯಿಂದ ಕೂಡಿ ಶೋಭಿಸಿದಾಗ ರೂಢಿಯಲ್ಲಿ ದೃಷ್ಟಾಂತ ಕೂಡದ ಹಾಗೆ ಕ್ರೀಡಾದಿ ಗುಣ ಸಹಿತ ಪ್ರೌಢಹರಿ ಈ ರೀತಿ ಮಾಡಿ ಪದ್ಮಾವತಿಯ ಕುಳಿತಿರುವುದು ನೋಡಿ ನಾರಿಯರಾಗ ಕೂಡಿ ಲಕ್ಷ್ಮಿಯ ಮುಂದೆ ಮಾಡುತ್ತಲೇ ಆರತಿಯ ಮಾಡಿದ ಹರಿಯ ಕೊಂಡಾಡುತ್ತಲೇ. ಈ ರೀತಿ ಇಬ್ಬರು ಮಾತಾಡೋದನ್ನು ಕೇಳಿ ಎಲ್ಲರೂ ಸಂತೋಷದಿಂದ ನೋಡ್ತಾ ಇದ್ದಾಗ ಲಕ್ಷ್ಮಿ ಎಲ್ಲರೂ ಕೂತ್ಕೊಂಡು ಆರತಿ ಮಾಡಿ ಬಂದಿದ್ದಾಳೆ. ಮಂಗಳಂ ಜಯ ಮಂಗಳಂ ವರವೈಕುಂಠದಿ ಬಂದವಗೆ ವರಗಿರಿಯಲ್ಲಿ ಸಂಚರಿಸುವವಗೆ ವರಹದೇವನ ಅನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ. ಸರಸದಿ ಬೇಟೆಗೆ ಹೊರಟವಗೆ ಸರಸಿ ಜಾಕ್ಷಿಯಳ ಕಂಡವಗೆ ಮರುಳಾಟದಿತ ಪರವಶನಾಗುತ್ತ ಕೊರವಿ ವೇಷ ಧರಿಸಿರುವವಗೆ ಮಂಗಳಂ ಜಯ ಮಂಗಳಂ. ಗಗನರಾಜಪುರಕ್ಕೆ ಹೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡೆಯದು ಗಗನರಾಜನ ಸತಿ ಹೇಳಿದವಗೆ ಮಂಗಳಂ ಜಯ ಮಂಗಳಂ. ತನ್ನ ಕಾರ್ಯ ತಾ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವವಗೆ ಮಂಗಳಂ ಜಯ ಮಂಗಳಂ. ಎಲ್ಲರೂ ಆರತಿ ಮಾಡ್ತಾ ಇದ್ದಾರೆ. ಇವನು ಎಂಥವನು ಅಂದರೆ ವೈಕುಂಠದಿಂದ ಬಂದು ತಿರುಪತಿಯಂತಹ ಶ್ರೇಷ್ಠ ಬೆಟ್ಟದಲ್ಲಿರುವಂಥವನು. ವರಹದೇವರಲ್ಲಿದ್ದಾರೆ. ಅವರನ್ನು ಅನುಸ್ಕರಿಸಿಕೊಂಡು ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವಂಥವನು. ಸರಸ್ವತಿ ಬೇಟೆಗೆ ಹೊರಟಾಗ ಸರಸಿಜಾಕ್ಷಿಗಳಾಗಿರುವಂತಹ ಅವಳನ್ನು ಕಂಡು ಮರುಳಾಟದಿಂದ ಪರವಶನಾಗಿ ಕೊರವಿ ವೇಷದಿಂದ ಬಂದಿರುವಂಥವನು. ಗಗನರಾಜನಪುರಕ್ಕೆ ಹೋಗಿ ಅಲ್ಲಿ ಬಗೆ ಬಗೆ ನುಡಿಯನ್ನು ನುಡಿದು ವೆಂಕಟೇಶ್ವರಿಯೇ ನಿನ್ನ ಮಗಳನ್ನು ಕೊಡು ಅಂತ ಹೇಳಿದವನಿಗೆ ಆ ಗಗನರಾಜನ ಆಕಾಶರಾಜನ ಸತಿಯಾಗಿರುವಂಥ ತಾಯಿ ಆ ಹೆಂಡತಿ ಹೇಳಿದ್ಲು, ತನ್ನ ಕಾರ್ಯ ತಾನೇ ಮಾಡಿಕೊಂಡು ಇನ್ನೊಬ್ಬರ ಹೆಸರು ಹೇಳಿದ್ದಾನೆ. ಮದುವೆ ನಿಶ್ಚಯ ಆದ ಮೇಲೆ ತನ್ನ ಬಳಗವನ್ನೆಲ್ಲ ಕರೆಸಿರುವಂತಹ ಆ ಪರಮಾತ್ಮನಿಗೆ ಮಂಗಲವಾಗಲಿ ಅಂತ ಹೇಳ್ತಾರೆ. ಎದ್ದಿ ನಿಪ್ಪಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯ ವಾಗರ ನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ. ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲೇ ಶ್ರೀ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಳಂ ಜಯ ಮಂಗಳಂ. ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದ ನಂತಾದ್ರೀಶಗೆ ಶಾಂತಮೂರ್ತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ. ಎಲ್ಲರೂ ನಿಬ್ಬಣ ಹೊರಟಿದ್ದಾರೆ. ನಿತ್ಯ ತೃಪ್ತನಾಗಿರುವಂತಹ ಪರಮಾತ್ಮ ಆ ಉತ್ತರಾಣಿಯ ಊಟವನ್ನು ಮಾಡಿ ತೃಪ್ತನಾಗಿ ತೇಗಿದ್ದಾನೆ. ಸರಿಯಾದ ಮುಹೂರ್ತಕ್ಕೆ ಬಂದಿದ್ದಾನೆ. ಬಂದು ಪದ್ಮಾವತಿ ಜೊತೆ ಕೂತ್ಕೊಂಡು ಮದುವೆ ಮಾಡಿಕೊಂಡಿದ್ದಾನೆ. ಅಂತಹ ಕಾಂತೆಯಿಂದ ಸಹಿತನಾಗಿರುವಂತಹ ಸಂತೋಷದಿಂದ ಕುಳಿತಿರುವಂತಹ ಶಾಂತ ಮೂರ್ತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಮಂಗಲ ಅಂತ ಹೇಳ್ತಾ ಇದ್ದಾರೆ. ಹೀಗೆಂದು ಆರತಿಯ ಬಾಗಿ ಬಳುಕುತ ಮಾಡಿ ಸಾಗಿದರು ನಾರಿಯರು. ಹೀಗೆ ಪ್ರಮೋತ್ಸವದಿ ಹಿಂಗದೆ 4 ದಿನ ಸಾಂಗ ಮಾಡಿದ ರಾಜನಾಗಲಿ ನಾಗವಲಿ ಮಾಡಿ ಮುಂದಾಗ ಆಗಮೋಕ್ತದಿ ಮಗಳನಾಗ ಒಪ್ಪಿಸಿದ ಚಂದಾಗಿ ಶ್ರೀಹರಿಗೆ ಆಗತ ಕೃತಕೃತ್ಯನಾಗಿ ಆ ರಾಜ ಚತುರಂಗ ಸೈನ್ಯವ ಕೊಟ್ಟು ಹೋಗಿ ದೂರದಲ್ಲಿ ತಾನಾಗಿ ಕಳಿಸಿದ ಮುಂದೆ ನಾಗವೇಣಿಯ ಕೂಡಿ ನಾಗಶಯನ ನಡೆದ ನಾಗಗಿರಿಗೆ. ಈ ರೀತಿ ಆರತಿ ಮಾಡಿ ಸಂತೋಷದಿಂದ 4 ದಿವಸ ಮದುವೆ ಉತ್ಸವ ಮಾಡ್ತಾರಂತೆ. ಸಂತೋಷದಿಂದ ಆಕಾಶರಾಜ ತನ್ನ ಮಗಳನ್ನು ಪರಮಾತ್ಮನಿಗೆ ಒಪ್ಪಿಸ್ತಾನಂತೆ. ಒಪ್ಪಿಸಿ ಅತ್ಯಂತ ಕೃತಕೃತ್ಯನಾಗಿ ಚತುರಂಗ ಸೈನ್ಯದ ಜೊತೆಗೆ ಆ ಪದ್ಮಾವತಿಯನ್ನು ವೆಂಕಟೇಶ್ ದೇವರಿಗೆ ಕಳಿಸ್ತಾನೆ. ಬೆಟ್ಟದೊಡೆಯನೇ ಈ ವಿಶಿಷ್ಟ ಕಥೆಯನ್ನು ಬಹಳ ನಿಷ್ಠೆಯಲ್ಲಿ ಕೇಳಿದರೆ ಎಷ್ಟು ಪೇಳಲಿ ಫಲವ. ಕಷ್ಟ ದೂರ ಆಗುವುದು ಕಟ್ಟುವುದು ಕಲ್ಯಾಣ ದುಷ್ಟಗ್ರಹಗಳ ಬಾಧೆ ಬೆಟ್ಟು ಓಡುವುದು. ಕಷ್ಟದಲ್ಲಿ ಪುತ್ರ ಕಾಮೇಷ್ಟಿ ಮಾಡಿದ ಫಲವು ಇಷ್ಟರಿಂದಲೇ ಕೊಡುವ ಇಷ್ಟದಾಯಕ ಹರಿವು. ಕೊಟ್ಟು ಸಲಹುವ ಮತ್ತೆ ತುಷ್ಟನಾಗುತ್ತ ಕರೆದ ಅಭಿಷ್ಟ ಕೊಡುವನು ಎಲ್ಲ ಕೊಟ್ಟು ಬಿಡುವನು ಮುಕ್ತಿ ಕಟ್ಟ ಕಡೆಗೆ. ಬೆಟ್ಟದೊಡೆಯನಾಗಿರುವಂತಹ ವೆಂಕಟಪತಿಯ ಈ ವಿಶಿಷ್ಟ ಕಥೆಯನ್ನು ಕಲ್ಯಾಣದ ಕಥೆಯನ್ನು
ಸಂತೋಷದಿಂದ ನಿಷ್ಠೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಭಕ್ತಿಯಿಂದ ಕೇಳಿದರೆ ಏನು ಹೇಳಿ ಅವರೆಲ್ಲ ಕಷ್ಟಗಳು ದೂರ ಆಗುತ್ತೆ, ಅವರಿಗೆ ಮಂಗಲವಾಗುತ್ತೆ, ದುಷ್ಟಗ್ರಹಗಳ ಬಾಧೆ ಎಲ್ಲ ಬಿಟ್ಟು ಓಡ್ ಹೋಗುತ್ತೆ. ಪುಸ್ತ್ರಕಾಮೇಷ್ಟಿ ಯಜ್ಞ ಮಾಡಿದರೆ ಏನು ಫಲ ಬರುತ್ತೋ ಆ ಫಲ ಇಷ್ಟರಿಂದಲೇ ಬರುತ್ತೆ. ಸಂತೋಷದಾಯಕನಾಗಿರುವಂತಹ ಆ ಪರಮಾತ್ಮ ಸಂತುಷ್ಟನಾಗಿ ಅವರಿಗೆ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ, ಕೊನೆಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಿತ್ತರಿಸಿ ನಾ ಇನ್ನು ಎತ್ತವರ್ಣಿಸಲಿ ಪುರುಷೋತ್ತಮನ ಮಹಿಮೆ ತನ್ನ ಚಿತ್ತದಲ್ಲಭಗಂತ ಹಸ್ತಗೊಡದಲೇ ಇರುವ ಎತ್ತಬೇಕಾದತ್ತ ಮತ್ತನಂತಾದ್ರೇಳಿ ನಿತ್ಯದಲ್ಲಿರುವ ಮತ್ತೆ ಬಿಡದಲೆ ಎನ್ನ ಚಿತ್ತದಲ್ಲಿ ನಿಂತು ಯಾವತ್ತು ಕಾರ್ಯಗಳನ್ನು ನಿತ್ಯ ಮಾಡಿಸುವ ಸರ್ವೋತ್ತಮನು ತಾಯನ್ನ ಭಕ್ತಿಯಲ್ಲಿ ಮೆಚ್ಚಿ ಬೆನ್ನತ್ತಿ ಮಾಡಿಸಿದ ಈ 10 ಅಧ್ಯಾಯ. ಎಷ್ಟು ವರ್ಣಿಸ್ಲಿ ಅವನ ಮಹಿಮೆಯನ್ನು, ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಮಹಿಮೆಯನ್ನು. ಮಹಾಲಕ್ಷ್ಮಿಗೆ ಚಿತ್ತದಲ್ಲಿ ಭಯಾಗಿ ಅಂತ ಮಹಾಲಕ್ಷ್ಮಿಗೆ ಪೂರ್ತಿಯಾಗಿ ಗೊತ್ತಾಗಿಲ್ಲ ಅಂದರೆ ನಾನು ಯಾರು? ನಿತ್ಯದಲ್ಲಿ ಅನಂತಾದ್ರಿಯಲ್ಲಿರುವಂತಹ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನನ್ನ ಮನಸ್ಸಿನಲ್ಲಿ ನಿಂತು ಇಷ್ಟು ಹೇಳಿಸಿದ್ದಾನೆ, ಅದನ್ನು ಅವನಿಗೆ ಅರ್ಪಿಸ್ತಾ ಇದ್ದೇನೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಭಕ್ತಿಯಿಂದ ಮೆಚ್ಚಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ವೆಂಕಟೇಶ ಪಾರಿಜಾತ ಮುಗಿದಿದೆ. ಈ ರೀತಿಯಾಗಿ ದಾಸರು 10 ದಿವಸಕ್ಕೆ 10 ಅಧ್ಯಾಯವನ್ನು ಮಾಡಿ ಇವತ್ತು ವಿಜಯದಶಮಿ ದಿವಸ ಆ ಪರಮಾತ್ಮನ ಮದುವೆಯನ್ನು ಮಾಡಿದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.